ವಿಜಯ ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. A1 TV ಶ್ರೀ ಕ್ಷೇತ್ರ ಅಂತರ್ಗಂಗೆ ಶ್ರೀ ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವಸ್ಥಾನ ವಿಶೇಷವಾಗಿ ಈ ದಿನ ಕಾರ್ತಿಕ ಮಾಸದ ಪ್ರಯುಕ್ತವಾಗಿ ಸ್ವಾಮಿಗೆ ವಿಶೇಷವಾಗಿ ಬೆಳಿಗ್ಗೆ ರುದ್ರಾಭಿಷೇಕ ಉಪನ್ಯಾಸ ರುದ್ರಾಭಿಷೇಕ ಮತ್ತು ವಿಶೇಷವಾಗಿ ಪಂಚಗಂಗೆಗೆ ಪೂಜೆ ಎಲ್ಲ ನಡೆದಿದೆ. ಇಲ್ಲಿ ಬಂದು ಈ ದಿನ ಸ್ನಾನ ಮಾಡಿ ಭಕ್ತಾದಿಗಳೆಲ್ಲ ಶಿವನ ದರ್ಶನವನ್ನು ಮಾಡಿದರೆ ಅವರ ಜನ್ಮ ಜನ್ಮಾಂತರ ಪಾಪಗಳಿಗೆ ಮುಕ್ತಿ ದೊರೆಯುತ್ತೆ ಅಂತ ಒಂದು ನಂಬಿಕೆ. ಈ ಅಂತರ್ಗಂಗೆ ಕಾಶಿ ವಿಶ್ವೇಶ್ವರ ಮಾತ್ರೆಯಲ್ಲಿ ಸದಾ ಹರಿದು ಬರ್ತಕ್ಕಂಥ ಬಸವನ ಬಾಯಿಗೆ ಬರ್ತಕ್ಕಂಥ ಗಂಗಾ ತೀರ್ಥಕ್ಕೆ ವಿಶೇಷವಾದ ಮಹತ್ವ ಇದೆ. ಆ ಮಹತ್ವಕ್ಕೋಸ್ಕರ ಸುಮಾರು ಜನಗಳು, ಸಾವಿರಾರು ಜನಗಳು ಬಂದು ಈ ದಿನ ಶಿವನ ದರ್ಶನವನ್ನು ಪಡೆದು ಪುನೀತರಾಗ್ತಾರೆ. ಅಂತರ್ಗಂಗೆ ದಕ್ಷಿಣ ಕಾಶಿ ಕ್ಷೇತ್ರ ಅಂತ ಈ ಒಂದು ಕ್ಷೇತ್ರ ಪ್ರಸಿದ್ಧಿಯಾಗಿದೆ. ಎಷ್ಟು ವರ್ಷಗಳ ಇತಿಹಾಸ ಈ ದೇವಸ್ಥಾನಕ್ಕೆ? ಬಂದಿರತಕ್ಕಂಥ ದೇವಸ್ಥಾನ, ಮುಚ್ಕುಂದ ಮಹರ್ಷಿಗಳಿಂದ ನಿರ್ಮಾಣವಾಗಿರ್ತಕ್ಕಂಥ ದೇವಸ್ಥಾನ ಇದು. ಚೋಳರು ಗಂಗರು ಕಾಲದ ದೇವಸ್ಥಾನ. ಚೋಳರು ಗಂಗರು ಕಾಲದ ದೇವಸ್ಥಾನ ಮುಂದೆ ಮಂಟಪ ಹಾಕಿದೆ ಅಷ್ಟೇ. ಮುಚ್ಕುಂದ ಮಹಾಮಹರ್ಷಿಗಳು ದ್ವಾಪರಿಗೆ ಅಂತ್ಯವಾಗುವ ಕಾಲದಲ್ಲಿ ಇಲ್ಲಿ ಬಂದು ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಅವ್ರ ತಪಸ್ಸಾದ ಜಾಗದಲ್ಲಿ ಶಿವನ ಪ್ರತಿಷ್ಠಾಪನೆ ಮಾಡಿ ಅವ್ರು ಪೂಜೆ ಮಾಡ್ತಾ ಇರ್ತಕ್ಕಂಥ ಸ್ಥಳ ಇದೆ. ಈ ದೇವರ ಹೆಂಗೆ ಪ್ರತಿಷ್ಠಾಪನೆ ಯಾವ ರೀತಿ ಅವರ ಮಹಿಮೆ ಇದೆ, ಹೆಂಗೆ ಪ್ರತಿಷ್ಠಾಪನೆ ಆಗಿದೆ? ದ್ವಾಪರಿಗೆ ಅಂತ್ಯವಾಗಿ ಕಲಿಯುಗ ಪ್ರಾರಂಭವಾಗುವ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮನಿಗೆ ಒಬ್ಬ ಬ್ರಹ್ಮರಾಕ್ಷಸದ ಗಂಡಾಂತರ ಇರುತ್ತೆ. ಆ ಗಂಡಾಂತರ ಸಮೀಪಿಸಿ ಆ ಬ್ರಹ್ಮರಾಕ್ಷಸ ಶ್ರೀಕೃಷ್ಣ ಪರಮಾತ್ಮನನ್ನ ಸಂಹಾರ ಮಾಡೋದಕ್ಕೆ ಬರ್ತಾ ಇರತಕ್ಕಂಥ ಒಂದು ಸಂದರ್ಭದಲ್ಲಿ ಶ್ರೀಕೃಷ್ಣ ಈ ಶತಶೃಂಗ ಪರ್ವತವನ್ನು ಶತಶೃಂಗ ಪರ್ವತ ಅಂದರೆ 100 ಕೊಂಬುಗಳನ್ನು ಚಾಚಿಕೊಂಡಿರ್ತಕ್ಕಂಥ ಒಂದು ಪರ್ವತಕ್ಕೆ ಶತಶೃಂಗ ಪರ್ವತ ಅಂತಾರೆ. ಆ ಶತಶೃಂಗ ಪರ್ವತಕ್ಕೆ ಶ್ರೀಕೃಷ್ಣ ಪರಮಾತ್ಮ ಈ ಪರ್ವತ ನನ್ನ ಪ್ರಾಣ ರಕ್ಷಣೆ ಮಾಡುತ್ತೆ ಅಂತ ಹೇಳ್ಬಿಟ್ಟು ಪರ್ವತವನ್ನು ಏರಿ ಬರ್ತಾರೆ. ಏರಿ ಬಂದಾಗ ಇಲ್ಲಿ ಮುಚ್ಕುಂದ ಮಹಾಮುನಿಗಳು ತಪಸ್ಸು ಕುಳಿತಿರ್ತಾರೆ. ಆ ಒಂದು ಶ್ರೀಕೃಷ್ಣ ಪರಮಾತ್ಮ ಮುಚ್ಕುಂದ ಮಹಾಮುನಿಗಳ ಹಿಂದೆ ತನ್ನ ಪ್ರಾಣ ರಕ್ಷಣೆಗಾಗಿ ಅವತ್ಕೊಳ್ತಾರೆ. ಅವತ್ಕೊಂಡಾಗ ಬ್ರಹ್ಮರಾಕ್ಷಸ ಪರ್ವತವನ್ನು ಏರಿ ಬಂದು ಆ ಒಂದು ಮುಚ್ಕುಂದ ಮಹಾಮುನಿಗಳನ್ನು ನೋಡಿ ಶ್ರೀಕೃಷ್ಣ ಪರಮಾತ್ಮನೇ ಮುಚ್ಕುಂದ ಮಹಾಮುನಿಗಳ ಒಂದು ಅವತಾರದಲ್ಲಿ ಕೂತಿರಬಹುದೆಂದು ಅವರನ್ನಲ್ಲಿ ಪಾದ ಸ್ಪರ್ಶ ಮಾಡಿ ಕಾಲಲ್ಲಿ ಒದ್ದು ಅವರ ತಪೋಭಂಗವನ್ನು ಮಾಡ್ತಾನೆ. ಆ ತಪೋಭಂಗ ಮಾಡಿದಾಗ ಮುಚ್ಕುಂದ ಮಹಾಮುನಿಗಳು ಆ ಬ್ರಹ್ಮರಾಕ್ಷಸನನ್ನು ಅವರ ದಿವ್ಯ ದೃಷ್ಟಿಯಿಂದ ಭಸ್ಮವನ್ನು ಮಾಡ್ತಾರೆ. ಅದಾದ ನಂತರ ಶ್ರೀಕೃಷ್ಣ ಪರಮಾತ್ಮ ಬಂದು ಮುಚ್ಕುಂದ ಮಹಾಮುನಿಗಳಿಗೆ ನೀನೊಬ್ಬ ಬ್ರಹ್ಮರಾಕ್ಷಸನನ್ನು ಸಂಹಾರ ಮಾಡಿದ್ದೀಯಾ, ಅದರ ಪ್ರಾಯಶ್ಚಿತ್ತವಾಗಿ ನೀನೊಂದು ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳ್ತಾರೆ. ಆ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ ನಂತರ ಈ ಶಿವಲಿಂಗಕ್ಕೆ ಏನಾದರೂ ವಿಶೇಷತೆ ಇರಬೇಕು ಅಂತ ಹೇಳ್ಬಿಟ್ಟು ಮುಚ್ಕುಂದ ಮಹಾಮುನಿಗಳು ಅವರ ತಪೋಬಲದಿಂದ ಪ್ರತಿನಿತ್ಯ ಕಾಶಿಗೆ ಹೋಗಿ ಗಂಗಾ ನದಿಯಿಂದ ನೀರು ತಂದು ಸ್ವಾಮಿಗೆ ಅಭಿಷೇಕ ಮಾಡ್ತಾ ಇರ್ತಾರೆ. ಈ ಒಂದು ಸಂದರ್ಭದಲ್ಲಿ ಗಂಗಾದೇವಿ ಪ್ರತ್ಯಕ್ಷರಾಗಿ ಯಾಕೆ ಪ್ರತಿನಿತ್ಯ ನನ್ನನ್ನು ತಗೊಂಡು ಹೋಗ್ತಾ ಇದೆಯಾ, ಏನಕ್ಕೋಸ್ಕರ ತಗೊಂಡು ಹೋಗ್ತಾ ಇದೆಯಾ ಅಂತ ಹೇಳಿದಾಗ ಆಗ ಮುಚ್ಕುಂದ
ಮುಚ್ಕುಂದ ಮಹಾಮಿಗಳು ನಾನು ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ದೀನಿ. ಆ ಶಿವಲಿಂಗಕ್ಕೆ ಅಭಿಷೇಕಕ್ಕೋಸ್ಕರ ಪ್ರತಿನಿತ್ಯ ನಾನು ಗಂಗಾ ನದಿಗೆ ಬಂದು ಶಿವನಿಗೆ ಅಭಿಷೇಕಕ್ಕೆ ನೀರು ತೊಗೊಂಡು ಹೋಗ್ತಾ ಇದ್ದೀನಿ ಅಂತ ಉತ್ತರ ನೀಡಿದಾಗ ಗಂಗಾದೇವಿ ಹೇಳ್ತಾರೆ, ನೀನು ಪ್ರತಿನಿತ್ಯ ಇಲ್ಲಿವರೆಗೂ ಬರೋ ಒಂದು ಅವಶ್ಯಕತೆ ಇಲ್ಲ, ನಾನೇ ನಿನ್ನ ಸನ್ನಿಧಾನಕ್ಕೆ ನಿತ್ಯ ಪವಿತ್ರಳಾಗಿ ಹರಿದು ಬರ್ತೀನಿ ಅಂತ ಆ ಮಾತನ್ನು ಮುಚ್ಕುಂದ ಮಹಾಮುನಿಗಳು ತಿರಸ್ಕರಿಸ್ತಾರೆ. ನೀನೇ ಬರ್ತೀಯ ಅನ್ನೋದಕ್ಕೆ ನಿದರ್ಶನ ಏನು ಅಂತ ಕೇಳಿದಾಗ ಆ ಮುಚ್ಕುಂದ ಮಹಾಮುನಿಗಳ ಒಂದು ಕೈಯಲ್ಲಿದ್ದಕ್ಕಂಥ ಬೆತ್ತ, ನಿಂಬೆಹಣ್ಣು, ರುದ್ರಾಕ್ಷಿ ಮಾಲೆ ತಗೊಂಡು ಈ 3 ವಸ್ತುಗಳ ಸಮೇತ ನಾನು ನಿನ್ನ ಸನ್ನಿಧಾನಕ್ಕೆ ಬರ್ತೀನಿ ಅಂತ ಭಾಷೆಯನ್ನು ಕೊಡ್ತಾರೆ. ಆ ಭಾಷೆಯ ಪ್ರಕಾಂತರವಾಗಿ ಇಲ್ಲಿ ಮರುದಿನ ಬೆಳಿಗ್ಗೆ ಗಂಗಾದೇವಿ ಆ 3 ವಸ್ತುಗಳ ಸಮೇತ ಉದ್ಭವ ಆಗೋದನ್ನು ನೋಡಿ ಕಾಶಿಯಿಂದ ಗಂಗಾದೇವಿ ಪ್ರತ್ಯಕ್ಷವಾಗಿ ಬರ್ತಾ ಇದ್ದಾಳೆ. ಅದೇ ನೀರಿನಿಂದ ಸ್ವಾಮಿಗೆ ಅಭಿಷೇಕವನ್ನು ಮಾಡ್ತಾ ಇದ್ದೇವೆ. ಗಂಗಾ ನದಿ ಪ್ರತಿನಿತ್ಯ ಗಂಗಾದೇವಿ ಇಲ್ಲಿ ಬಂದ ಮೇಲೆ ಪ್ರತಿನಿತ್ಯ ನನ್ನಿಂದ ಸ್ವಾಮಿಗೆ ಅಭಿಷೇಕವನ್ನು ಮಾಡಬೇಕು. ಉತ್ತರದಲ್ಲಿರ್ತಕ್ಕಂಥ ಕಾಶಿಗೆ ಯಾವ ಭಕ್ತಾದಿಗಳು ಬರೋಕ್ಕಾಗೋದಿಲ್ವೋ ಅವರು ದಕ್ಷಿಣದಲ್ಲೇ ಪುನೀತರಾಗಲಿ ಅಂತ ಹೇಳ್ಬಿಟ್ಟು ಅಲ್ಲಿ ಶಿವಲಿಂಗಕ್ಕೆ ಕಾಶಿ ವಿಶ್ವನಾಥ ಅಂತ ನಾಮಕರಣವನ್ನು ಮಾಡುವಂತ ಹೇಳ್ತಾರೆ. ಆ ಪ್ರಕಾರವಾಗಿ ಆ ದ್ವಾಪರ ಯುಗದಿಂದ ಇಂದಿನವರೆಗೂ ಅದೇ ನೀರಿನಿಂದ ಸ್ವಾಮಿಗೆ ಅಭಿಷೇಕ ಆಗ್ತಾ ಇದೆ. ಯಾರಿಗೂ ಗೊತ್ತಾಗ್ದಿರ ಅಂತರಾಳದಲ್ಲೇ ಗಂಗೆ ಬರ್ತಾ ಇರೋದಕ್ಕೆ ಅಂತರ್ಗಂಗೆ ಅಂತ ನಾಮಕರಣ ಮಾಡ್ತಿದೆ. 100 ವರ್ಷದಿಂದ ಇದು ಗಂಗೆ ಹರಿತಾ ಇದೆ. ಹೌದು, ಬಸವಣ್ಣವರ ಬಾಯಿಯಿಂದ. ಅದು ಯಾವ ರೀತಿ ಬಂದಿದೆ, ಹೆಂಗ್ ಬಂದಿದೆ ಇದುವರೆಗೂ ಯಾರಿಗೂ ಗೊತ್ತಿಲ್ಲ. ಅದ್ರ ಮೂಲ ಎಲ್ಲೂ ತಿಳಿದಿಲ್ಲ. ಕಾಶಿಯಿಂದ ಬರ್ತಿದೆ ಅಂತ ಮುಚ್ಕುಂದ ಮಹಾಮಣಿಗಳ ಒಂದು ಸ್ಥಳ ಪುರಾಣ ಅಷ್ಟೇ ಹೊರತು ಮೂಲ ಈ ಬೆಟ್ಟದಲ್ಲಿ ಯಾರಿಗೂ ಸಿಗಲಿಲ್ಲ. ಎಷ್ಟೇ ಬರಗಾಲ ಬಂದರೂ ಸದಾ ಬರ್ತಾ ಇರುತ್ತೆ ನೀರು. ಈ ನೀರಿಂದ ಕಾಯಿಲೆಗಳು ನೀರಿನಿಂದ ಚರ್ಮ ಕಾಯಿಲೆಗಳು, ದೇಹದಲ್ಲಿರ್ತಕ್ಕಂಥ ತೊಂದರೆಗಳೆಲ್ಲ ನಿವಾರಣೆ ಆಗುತ್ತೆ. ಎಷ್ಟೋ ಜನ ತಮಿಳುನಾಡಿನಲ್ಲಿ ಬಂದು ಇಲ್ಲಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಸ್ವಾಮಿಯ ದರ್ಶನವನ್ನು ಮಾಡ್ಕೊಂಡು ಹೋಗ್ತಾರೆ. ತಾವು ದೇವಸ್ಥಾನದ ಅರ್ಚಕರು ಅರ್ಚಕರು ಮಂಜುನಾಥ್ ದೀಕ್ಷಿತ್ ಅಂತ. ಮಂಜುನಾಥ್ ದೀಕ್ಷಿತ್. ಕೋಲಾರ ನಗರದ ಪಶ್ಚಿಮ ಭಾಗದಲ್ಲಿರುವ ದಕ್ಷಿಣ ಕಾಶಿ ಕ್ಷೇತ್ರ ಅಂತರಂಗ ಸುದರ್ಶನ ಪರ್ವತ. ಇಲ್ಲಿ ಕಾರ್ತಿಕ ಮಾಸದಲ್ಲಿ ವಿಶೇಷ ಪೂಜೆ. ಕಾರ್ತಿಕ 4 ಸೋಮವಾರಗಳು ವಿಶೇಷ ಪೂಜೆ, ವಿಶೇಷ ಪಂಚಾಮೃತ ಅಭಿಷೇಕ, ಅಲಂಕಾರ, ಅರ್ಚನೆ, ನಿವೇದನೆ ಮತ್ತು ಸಾವಿರಾರು ಜನ ಭಕ್ತರಿಗೆ ಅನ್ನಪ್ರಸಾದ ವಿನಿಯೋಗ ಇದೆಲ್ಲನೂ ದೇವಾಲಯದ ಮುಜಾವತಿಯಿಂದ ಮತ್ತು ದೇವಾಲಯದ ಭಕ್ತಾದಿಗಳಿಂದ ನಡೆಯುತ್ತದೆ. ಮತ್ತು ಈ ಕಾರ್ತಿಕ ಮಾಸ ವಿಶೇಷ ಏನು ಅಂದರೆ 4 ಸೋಮವಾರಗಳು ಪಂಚಲಿಂಗ ದರ್ಶನ ಅಂತ ಇಲ್ಲಿ ಪಂಚಲಿಂಗಗಳಿದೆ. ಆ ಪಂಚಲಿಂಗ ದರ್ಶನಕ್ಕೋಸ್ಕರ ಬಂದು ಇಲ್ಲಿ ಸಾವಿರಾರು ಜನ ಭಕ್ತಾದಿಗಳು ಸ್ನಾನಾದಿಗಳು ಮಾಡಿ ಸ್ವಾಮಿಯನ್ನು ದರ್ಶನ ಮಾಡಿ ತೀರ್ಥ ಪ್ರಸಾದವನ್ನು ಸ್ವೀಕರಿಸುವಂಥ ಪದ್ಧತಿ. ಅದರಿಂದ ಕರ್ನಾಟಕ, ಆಂಧ್ರ, ತಮಿಳುನಾಡು ಭಾಗಗಳಿಂದ ಸಹಿತ ಈ ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ಭಕ್ತಾದಿಗಳು ಸೇರ್ತಾರೆ. ಜಾತಿ, ಮತ, ಪಂಥ ಅನ್ನೋ ಭೇದವಿಲ್ಲದೆ ಎಲ್ಲ ಜನಗಳು, ಎಲ್ಲ ವರ್ಗಗಳವರು ಇಲ್ಲಿ ಸೇರಿ ಪೂಜಾ ಕೈಂಕರ್ಯಗಳು ನಿರ್ವಹಿಸುತ್ತಾರೆ. ಮತ್ತು ಲಕ್ಷದೀಪೋತ್ಸವ ಅಂತಿರುತ್ತೆ. ಅದು ನಾಳೆ ಡಿಸೆಂಬರ್ 13ನೇ ತಾರೀಕು ಲಕ್ಷದೀಪೋತ್ಸವ ಇರುತ್ತದೆ. ಕಾರಣಾಂತರ ವರ್ಷಕ್ಕೊಮ್ಮೆ ಅದು ಕಾರ್ತಿಕ ಮಾಸದಲ್ಲಿ ಬರುತ್ತೆ, ಆದರೆ ಡಿಸೆಂಬರ್ ತಿಂಗಳಲ್ಲಿ ಬರುತ್ತೆ. ಆದ್ದರಿಂದ ಎಲ್ಲ ಬಂದು ಭಕ್ತಾದಿಗಳಿಗೆಲ್ಲನೂ ಅಷ್ಟೈಶ್ವರ್ಯ ಭೋಗಭಾಗ್ಯ ಕೊಟ್ಟು ಆರೋಗ್ಯ ಭಾಗ್ಯ ಕೊಡಲಿ ಅಂತ ಪ್ರಾರ್ಥನೆ. ಹಾಗೂ ನಮ್ಮ ಜಿಲ್ಲಾ ಆಡಳಿತ ವತಿಯಿಂದ, ಪೂಜಾ ಇಲಾಖೆ ವತಿಯಿಂದ ಇಲ್ಲಿ ಪೊಲೀಸ್ ಬಂದೋಬಸ್ತು ಮತ್ತು ಪೂಜಾ ಇಲಾಖೆ ಬುಕಿಂಗ್ ಸಿಸ್ಟಮು, ನೀರಿನ ವ್ಯವಸ್ಥೆ, ಪ್ರಸಾದ ವಿನಿಯೋಗ ಮತ್ತು ಪೂಜಾ ಕೈಂಕರ್ಯಗಳೆಲ್ಲನೂ ಏರ್ಪಾಡು ಮಾಡಿರ್ತೀವಿ. ಪೂಜಾ ಇಲಾಖೆಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ 3 ಮತ್ತು 4ನೇ ಕಾರ್ತಿಕ ಸೋಮವಾರ ಪ್ರಸಾದ ವಿನಿಯೋಗ ಮಾಡ್ತಾಯಿದ್ದಾರೆ. 4ನೇ ವಾರ, 3ನೇ ವಾರ 2 ವಾರ ಪ್ರಸಾದ ವಿನಿಯೋಗ ಐತೆ. ಹಾಗೂ ವಿಶೇಷ ಹೂವಿನ ಅಲಂಕಾರ ಮಾಡಿದ್ದಾರೆ. ಮತ್ತು ಬರ್ತಕ್ಕಂಥ ಭಕ್ತಾದಿಗಳಿಗೆ ಕುಡಿಯೋಕ್ಕೆ ನೀರಿನ ವ್ಯವಸ್ಥೆ ಮತ್ತು ಪಾರ್ಕಿಂಗ್, ಕೆಳಗಡೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಿಸಿದ್ದೀವಿ. ಮತ್ತು ಪೊಲೀಸ್ ಬಂದೋಬಸ್ತು ಸಹ ನಮ್ಮ ಮುಜಾಲೆಯನ್ನು ಮಾಡಿಸಿದ್ದೀವಿ. ಮತ್ತು ಪ್ರಸಾದ ಕೂಡ ಮಾಡಿಸಿದ್ದೀವಿ. ಮತ್ತು 4ನೇ ವಾರ ಕೂಡ ಇದೇ ರೀತಿ ಪ್ರಸಾದ ವಿನಿಯೋಗ ಇರುತ್ತದೆ. ಎಲ್ಲ ಭಕ್ತಾದಿಗಳು ನಾನಾ ಕಡೆಗಳಿಂದ ಬಂದು ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಕಳಕಳಿಯಾಗಿ ಮನವಿ ಮಾಡಿರ್ತೀವಿ. ಇದುವರೆಗೂ ಎಷ್ಟು ಸಾವಿರ ಮಂದಿ ಬಂದಿದ್ದಾರೆ ಅಂದಾಜು ಪ್ರಕಾರ ನಿಮಗೆ? ಅಂದಾಜು ಇದುವರೆಗೂ ಸುಮಾರು ಅಂದರೆ 51,000 ಜನ ಇದುವರೆಗೂ ಬಂದಿರೋ ನಿರೀಕ್ಷೆ. ಇನ್ನೂ ಬರ್ತಾನೆ ಇದ್ದಾರೆ ಭಕ್ತಾದಿಗಳು. ಇನ್ನು ಲಾಸ್ಟ್ ವಾರ ಇನ್ನೂ ಜಾಸ್ತಿ ಬರೋ ನಿರೀಕ್ಷೆ. ಲಾಸ್ಟ್ ವಾರ ಇನ್ನೂ ಜಾಸ್ತಿ ಬರೋ ನಿರೀಕ್ಷೆ ಇದೆ ಭಕ್ತಾದಿಗಳು. ಈಗಾಗಲೇ 51 ಲಕ್ಷದ ಮೇಲೆ ಜನ ಬರೋ ಒಂದು ನಿರೀಕ್ಷೆ ಇದೆ. ಲಕ್ಷ ದೀಪೋತ್ಸವ ಇದೆ ಅಂತೆಲ್ಲ. ಡಿಸೆಂಬರ್ 13ನೇ ತಾರೀಕು ಲಕ್ಷದೀಪೋತ್ಸವ ಕಾರ್ಯಕ್ರಮ ಐತೆ. ಸಂಜೆ 6 ಗಂಟೆ ಮೇಲೆ ಇಲ್ಲಿ ಲಕ್ಷದೀಪೋತ್ಸವ ತುಂಬ ವಿಜೃಂಭಣೆಯಿಂದ ಇರುತ್ತದೆ.
ಇದಕ್ಕೆ ಬೇಕಾಗತ್ತಂತೆ ಸಕಲ ಸಿದ್ಧತೆಗಳನ್ನು ನಮ್ಮ ಮುಜರಾಯಿ ವತಿಯಿಂದ ನಾವು ಮಾಡ್ತಾಯಿದ್ದೀವಿ. ಎಲ್ಲ ಭಕ್ತಾದಿಗಳು ಬಂದು ಸಕಾಲಕ್ಕೆ ಬಂದು ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಮನವಿ ಮಾಡ್ತಿದ್ದೇವೆ. ತಾವು ನನಗೆ ಮುಜರಾಯಿ ಇಲಾಖೆಯಲ್ಲಿ ಮುಜರಾಯಿ ಇಲಾಖೆಯಿಂದ ನಾವಿಲ್ಲಿ ವ್ಯವಸ್ಥಾಪಕರಾಗಿದ್ದೀವಿ, ಇಲ್ಲಿ ಬೇಸ್ಕರಾಗಿದ್ದೀವಿ ಟೆಂಪಲಲ್ಲಿ. ತಮ್ಮ ಹೆಸರು? ನಮ್ಮ ಹೆಸರು ವೇಣುಗೋಪಾಲ್.